ಎಲ್ಲಿಂದ ಬರ್ತಾ ಇರೋದು? ನಾವು ಹಾಸನ ಚನ್ನರಾಯಪಟ್ಟಣದಿಂದ ಬರ್ತಾ ಇರೋದು. ಇದಕ್ಕೆ 4ನೇ ಬಾರಿ ಬರ್ತಾ ಇರೋದು. ನಮ್ಮ ಅಪ್ಪು ಅವರು ಇವತ್ತು ಎಲ್ಲಿ ಹೋಗಿಲ್ಲ, ಈ ಜನದ ಮನದೊಳಗಿದ್ದಾರೆ. ಇದು ಇರುಮುಡಿಗೆ ಎಲ್ಲರೂ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಅಂತ ಹಾಕೊಂಡು ಹೋಗ್ತಾರೆ. ನಾವು ಅದೇ ರೀತಿ ಅಪ್ಪು ಮಾಲೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ 4ನೇ ಬಾರಿ ಆಯಿತು. ನಮಗೆ ಇವರು ನಮಗೆ ದೊಡ್ಡ ದೇವರ ರೀತಿ ಇವರು. ಇದರಿಂದ ಊರಲ್ಲಿ ನಾವು ಇವರು ಮಾಡಿದ 1% ಆದರೂ ನಾವು ಎಲ್ರಿಗೂ ಎಲ್ಪ್ ಮಾಡಬೇಕು ಅಂತ ಸ್ಕೂಲಿಗೆ, ಶಿಸ್ವಾರಕ್ಕೆ ಎಲ್ಲ ಎಲ್ಪ್ ಮಾಡಿದ್ದೀವಿ. ಅದೇ ರೀತಿ ಈ ಥರ ಮಾಡಿ ಅಂತ ನಮಗೆ ಸಕಲೇಶ್ಪುರದ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಸಲಹೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಅಪ್ಪು ಅಂತ ಒಂದು ಊರನ್ನು ಸಹ ಮಾಡಿದ್ದೀವಿ ಊರಲ್ಲಿ. ಅದು ಈಗ ಏನೋ ಅಯ್ಯಪ್ಪ ಇವರು ಒಂದು ದೇವರು ಅನ್ನೋ ರೂಪದಲ್ಲಿ ನಮಗೆ ಅಯ್ಯಪ್ಪ ಅವರಿದ್ದರೆ ಇವರು ನಮಗೆ ಅಯ್ಯಪ್ಪ ಇದ್ದಂಗೆ, ಅಪ್ಪು ಇದ್ದಂಗೆ. ಇವರು ಚಿಕ್ಕ ಮಗಿನಿಂದಲೂ ನಮಗೆ ಎಲ್ಲ ಮಕ್ಕಳಿಗೂ ಸಹ ಇಷ್ಟ ಆಯ್ತಾರೆ, ದೊಡ್ಡವ್ರಿಗೂ ಇಷ್ಟ ಆಯ್ತಾರೆ. ನಮ್ಮ ರಾಜವಂಶದ ನಮ್ಮ ರಾಜಣ್ಣವರು ಯಾವ ಥರ ಚಿಕ್ಕದ್ರಿಂದಲೂ ಇದಾಗಿದ್ದಾರೆ, ಹಂಗೆ ಇವರು ಸಹ ಎಲ್ಲೂ ಹೋಗಿಲ್ಲ. ಈ ನಮ್ಮ ಜನದ ಮನದಲ್ಲಿದ್ದಾರೆ, ಮುಂದಕ್ಕೂ ಇರ್ತಾರೆ. ಇದು 4ನೇ ಬಾರಿಗೆ ಬರ್ತಾ ಇರೋದು. ಹಾಸನಿಂದ ಬರ್ತಾ ಇರೋದು. ತುಂಬ ಅಂದರೆ ಅವ್ರದ್ದು ಆ ಸಿನಿಮಾ ಈ ಸಿನಿಮಾ ಅನ್ನಂಗಿಲ್ಲ, ಅವರೇ ಇಷ್ಟ ನಮಗೆ. ಆ ಸಿನಿಮಾ ಈ ಸಿನಿಮಾ ಅನ್ನಂಗೆ ಇಲ್ಲ ಬಿಡಿ, ಎಲ್ಲ ಸಿನಿಮಾ ಇಷ್ಟ. ದೊಡ್ಡ ಮನೆದು ಎಲ್ಲ ಸಿನಿಮಾನೂ ಇಷ್ಟ ಬಿಡಿ, ಅವ್ರದ್ದು ಇವ್ರದ್ದು ಅನ್ನೋ ಇದೇ ಇಲ್ಲ, ಭೇದ ಭಾವನೆ ಅನ್ನೋದಿಲ್ಲ. ದೊಡ್ಡ ಮನೆ ಸಿನಿಮಾ ಅಂದರೆ ಎಲ್ಲ ಸಿನಿಮಾನೂ ಇಷ್ಟ. ಆಮೇಲೆ ನಾವು ಸಿನಿಮಾ ಅನ್ನೋ ರೀತಿಲಿ ಬಂದಿಲ್ಲ ಇಲ್ಲಿಗೆ, ನಾವು ದೇವರು ಅನ್ನೋ ರೂಪದಲ್ಲಿ ಬಂದಿರೋದು. ನಮಗೆ ರಾಜಣ್ಣ ಆಗಲಿ, ನಮ್ಮ ಪಾರ್ವತಕ್ಕರಾಗಲಿ, ನಮ್ಮ ಅಪ್ಪು ಅವರಾಗಲಿ, ನಮ್ಮ ಅಂಬರೀಷ್ ಅಣ್ಣವರಾಗಲಿ, ನಮ್ಮ ವಿಷ್ಣುವರ್ಧನ್ ಆಗಲಿ, ಎಲ್ಲರೂ ದೇವ್ರ ರೂಪದಲ್ಲಿ ನಮಗೆಲ್ಲ ಮುಂದಕ್ಕೆ ಈ ಥರ ಹೋಗಿ, ಈ ಥರ ನಡ್ಕೊಂಡು ಹೋಗಿ ಅನ್ನೋದೊಂದು ಅವರು ಉತ್ಪಾದನೆ ಕೊಟ್ಟಿರೋದ್ರಿಂದ ಬಂದಿರೋದು. ಅವರು ಇವರು ಅನ್ನೋ ಇದೇ ಇಲ್ಲ ಬಿಡಿ. ಎಲ್ಲ ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಯಾಕೆಂದರೆ ಈಗ ಕಲೆ ಅನ್ನೋದನ್ನು ಕಮ್ಮಿ ಮಾಡ್ತಾವ್ರೆ. ಕಮ್ಮಿ ಮಾಡಬಾರ್ದು. ಕಲೆ ಅನ್ನೋದೇ ಒಂದು ಬೆಳಕು. ಕಲೆ ಅನ್ನೋದು ಜೋರಾಗಿರಬೇಕು, ಮುಂದಕ್ಕೆ ಅದೇ ಒಂದು ಕಲೆ ಆಗಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲೇ ನೆಲಮಂಗಲ ಹತ್ರ ಇರ್ತೀನಿ. ಯಾವಾಗಲೂ ಅಪ್ಪು ಬಾಸ್ ಅಂದರೆ ತುಂಬ ಇಷ್ಟ. ಅಪ್ಪು ಬಾಸ್ದು ಎವ್ರಿ ಫಿಲಿಮ್ ನೋಡ್ತಾ ಇರ್ತೀನಿ. ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಜಾಕಿ ಸಾಂಗ್ ಬಂತು, ಆವಾಗಲೇ ನಾನು ಫಸ್ಟ್ ಡ್ಯಾನ್ಸ್ ಮಾಡಿದ್ದಂತೆ. ಆವತ್ತಿಂದ ನಾನು ಅಪ್ಪು ಅಭಿಮಾನಿ. ಅಪ್ಪು ಸರ್ ಮನೆ ಹತ್ರನೂ ಹೋಗಿದ್ದೆ, ಅಲ್ಲೆಲ್ಲ ಕರ್ಸ್ಕೊಂಡು ಒಳಗಡೆ ಎಲ್ಲ ಬಿಟ್ಟಿದ್ರು. ಅಶ್ವಿನಿ ಮೇಡಮ್ಗೂ ತುಂಬ ಥ್ಯಾಂಕ್ಸ್. ಅಲ್ಲೂ ಹೋಗಿದ್ದೆ, ಬಂದು ಮಾತಾಡ್ಸಿದ್ರು ನಮ್ಮನ್ನೆಲ್ಲ. ಅವ್ರು ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆಯೇ, ಅವ್ರನ್ನ ಯಾರನ್ನೂ ಮೀರ್ಸೋಕ್ಕಾಗಲ್ಲ. ಅಪ್ಪು ಬಾಸ್ಗೆ ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ ಅಷ್ಟೇ. ಅಷ್ಟು ಅಭಿಮಾನಿ ಐತಲ್ಲ ಅಣ್ಣ. ಹೌದಣ್ಣ. ಹ್ಞೂ ಅಣ್ಣ. ಅದು ನನ್ನ ಬರ್ತಡೇ ಇತ್ತು, ಅವತ್ತು ಹೋಗಿದ್ದೆ. ಅವತ್ತೆಲ್ಲ ಫುಲ್ಲು ಮಾತಾಡ್ಸಿದ್ರು, ಎಲ್ಲ ಊಟ ಎಲ್ಲ ಕೊಟ್ಟು ಒಳಗಡೆ ಮಾತಾಡ್ಸಿದ್ರು. ನನಗೆ ಇದು ಯುವರತ್ನ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ನೋಡು. ಅಪ್ಪು ಬಾಸ್ ನಮ್ಮ ಫ್ಯಾನು. ಅಪ್ಪು ಬಾಸ್ ನಮ್ಮ ಫ್ಯಾನು. ಅವ್ರು ನಮ್ಮ ಪ್ರಾಣ. ಅದಕ್ಕೆ ನಮ್ಮ ಅಪ್ಪು ಶರ್ಟ್ ಇಸ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಬಂದಿರೋದು, ಅಪ್ಪು ಬಾಸ್ಗೋಸ್ಕರ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಅಪ್ಪು ಬಾಸ್. ಮಾತಾಡ ಅಂಕಲ್, ಇವರೇ ಮಾತಾಡ. ಅಪ್ಪು ಬಾಸ್ ಇಲ್ಲಿ ಬಾ, ಇಲ್ಲಿ ನಿಂತ್ಕ ಮಾತಾಡ. ಅಪ್ಪು ನಮ್ಮ ಫ್ರಾನ್ಸ್, ಈ ಪಕ್ಕದಲ್ಲೇ ಮನೆ ಇರೋದು. ಅವು ಬರ್ತಾ ಇದ್ದಾಗ ಮಾತಾಡ್ತಿದ್ದೆ ಕಾರಲ್ಲಿ. ಅವ್ರ ಬಗ್ಗೆ ನನಗೆ ಇಷ್ಟ. ಧನ್ಯವಾದಗಳು. ನಾನು ಚಿಕ್ಕದಿಂದ ಅಪ್ಪು ಬಾಸ್ ಫ್ಯಾನು. ಅವ್ರ ಕಂಡ್ರೆ ಡ್ರಮ್ ಸೆಟ್ಟಲ್ಲಿ ಒಂದು ಸಾಂಗ್ ಹೇಳಿದೆ. ಅದು ಯಾವುದು ಅಂದರೆ ಎಲ್ಲರೂ ಹೇಳ್ಬೇಕು ಒಟ್ಟಲ್ಲಿ, ಆಯಿತಾ? ನಮ್ಮ ಬಾಸ್ ಯಾರು? ಅಪ್ಪು. ಅವ್ರು ನೆನ್ಸ್ಕೊಂಡ್ರೆ ಯಾವ ಸಾಂಗ್ ನೆನಪಾಗುತ್ತೆ? ಕಾಣದಂತೆ ಮಾಯವಾ
ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕಾಣದಂತೆ ಮಾಯವಾದನು ನಮ್ಮ ತಂಗಿಗೋಸ್ಕರ ಕಾಯದಂತ ತಂಗಿಗೋಸ್ಕರ ಪ್ಲೀಸ್ ತಂಗಿ ಜೈ ಅಪ್ಪುಬಾಸ್. ಇಷ್ಟ ಆಯ್ತು ನಾನು ಥ್ಯಾಂಕ್ ಯು ಸೊ ಮಚ್ ಬ್ರೋ. ಸರ್ ನಮ್ಮದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು, ಚಿತ್ರದುರ್ಗದಿಂದ ಬಂದಿರೋದು. ಅಪ್ಪು ನಮ್ಮ ಮನೆ ದೇವರು. ಅಪ್ಪು ಸರ್ ನಮ್ಮ ಫ್ಯಾನು, ದೊಡ್ಡ ಫ್ಯಾನು. ಬಾಸ್ಗೆ ನಮ್ಮ ಮನೆ ದೇವರು.